ಪ್ರಿಯರೇ, ಲೋಕದವರು ಹೆಂಗಾದ್ರೂ ನಡ್ಕೊಳ್ಳಿ, ಆದರೆ ನಾವು ದೇವರ ಮಕ್ಕಳು, ನಾವು ನಡ್ಕೊಳ್ಳೋ ರೀತಿ ಬೇರೆ. ನಾವು ದೇವರಿಗೆ ಮೊದಲನೇ ಸ್ಥಾನ ಕೊಡ್ತೇವೆ, ದೇವರ ವಾಕ್ಯಕ್ಕೆ ಮೊದಲನೇ ಸ್ಥಾನ ಕೊಡ್ತೇವೆ. ಯೇಸು ಸ್ವಾಮಿಯನ್ನು ನಾವು ಸ್ವೀಕಾರ ಮಾಡ್ತೇವೆ, ಅವರಿಗೆ ನಾವು ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೇವೆ, ಅವರನ್ನು ನಾವು ಹಿಂಬಾಲಿಸ್ತೇವೆ. ಹೀಗೆ ನಾವು ಮಾಡುವಾಗ, ಅವರಿಗೆ ನಾವು ಉಪಕಾರ ಸ್ತುತಿಯನ್ನು ಸಲ್ಲಿಸುವಾಗ, ನಾವು ಮುತ್ತುಗಳ ಬೆಲೆ ನಮಗೆ ಗೊತ್ತಾಗ್ತದೆ. ಇದು ಬೆಲೆ ಉಳ್ಳದ್ದು ಎಂಬುದನ್ನು ನಾವು ತಿಳ್ಕೊಳ್ತೇವೆ. ನಮಗೆ ಯಾರಾದರೂ ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ನಮಗೆ ಎಷ್ಟು ಬೇಸರ ಆಗುತ್ತೆ. ಆದರೆ ಅನೇಕ ಸಾರಿ ದೇವರು ಮಾಡಿರುವ ಎಲ್ಲ ಕಾರ್ಯಗಳಿಗಾಗಿ ನಾವು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ, ನಾವು ಉಪಕಾರ ಸ್ತುತಿ ಮಾಡೋದಿಲ್ಲ. ಸಂಡೇ ಬಂದಾಗ ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ದೇವರಿಗೆ ಸ್ತೋತ್ರ ಹೇಳ್ತಾರೆ, ನಾವು ಸ್ತೋತ್ರ ಹೇಳ್ತೇವೆ. ಆದರೆ ದೇವರು ಮಾಡಿರುವ ಒಂದೊಂದು ಕಾರ್ಯಗಳನ್ನು ದಾವೀದ ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರಿಬೇಡ. ಹಲ್ಲೆಲೂಯಾ.